ಮಟನ್ ಸಾಂಬಾರ್ ಮತ್ತೆ ಮಟನ್ ಗ್ರೇವಿ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ. ಆದ್ರೆ ಮಟನ್ ಸಾಂಬಾರ್ ಮಾಡಿದ್ರೆ ಗ್ರೇವಿ ಮಾಡೋದಿಕ್ಕಾಗಲ್ಲ, ಗ್ರೇವಿ ಮಾಡಿದ್ರೆ ಸಾಂಬಾರ್ ಮಾಡೋದಿಕ್ಕಾಗಲ್ಲ. ಈ ರೀತಿ ಮಾಡ್ಕೊಂಡ್ರೆ ಎರಡು ಕೂಡ ಮಾಡ್ಬೋದು. ಹಾಗಾದ್ರೆ ಎರಡನ್ನೂ ಕೂಡ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮೊದಲು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮೊದಲು ಮಟನ್ ನ ಬೇಯಿಸೋದಿಕ್ ಹಾಕೋಣ. ಒಂದ್ ಪಾತ್ರೆ ತಗೊಂಡು ಅದಕ್ಕೆ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಜಜ್ಜಿಟ್ಕೊಂಡಿರೋ 2 ರಿಂದ 3 ಬೆಳ್ಳುಳ್ಳಿನ ಹಾಕಿ, ಬೆಳ್ಳುಳ್ಳಿ ಚಟಪಟ ಅಂತ ಸಿಡಿದ್ಮೇಲೆ ಹೆಚ್ಚಿಟ್ಕೊಂಡಿರೋ 1 ಈರುಳ್ಳಿನ ಸೇರಿಸ್ಕೊಂಡು ಅದು ಬ್ರೌನ್ ಕಲರ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಇವಾಗ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಸರಿಯಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ 1 kg ಮಟನ್ ನ ಸೇರಿಸ್ಕೊಳ್ಳೋಣ. ಮಟನ್ ಸೇರಿಸಿ ಆದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮುಚ್ಚಳ ಮುಚ್ಚಿ ಬೇಯಿಸೋದಿಕ್ಕಿಡಿ. 1 kg ಮಟನ್ಗೆ ನಾನಿಲ್ಲಿ 4 ಟೊಮೆಟೊ 3 ಈರುಳ್ಳಿನ ತಗೊಂಡು ಹೆಚ್ಚಿಟ್ಕೊಂಡಿದೀನಿ. ಇವಾಗ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಂಡ್ಲಿ ತಗೊಂಡು ಅದಕ್ಕಾದ್ಮೇಲೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಿರೋ 3 ರಿಂದ 4 ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಫ್ರೈ ಆದ್ಮೇಲೆ 4 ರಿಂದ 5 ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ಮತ್ತೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಸರಿಯಾಗಿ ಫ್ರೈ ಆದ್ಮೇಲೆ 4 ಲವಂಗ, 10 ರಿಂದ 15 ಕಾಳು ಮೆಣಸು, 1 ಇಂಚು ಏಲಕ್ಕಿ, 4 ರಿಂದ 5 ಎಸಳು ಕರಿಬೇವಿನ ಸೊಪ್ಪು ಹಾಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ಳಿ. ಪುದೀನ, ಕೊತ್ತಂಬರಿ, 1 ಇಂಚು ಶುಂಠಿ ಕೂಡ ಆಡ್ ಮಾಡ್ಕೋಬಹುದು. ಇಲ್ಲಿ ನನ್ಗೆ ಇರ್ಲಿಲ್ಲ ಅಂತ ನಾನು ಹಾಕೊಂಡಿಲ್ಲ. ಇವಾಗ ಇದು ಸರಿಯಾಗಿ ಫ್ರೈ ಆಗಿದೆ. ಇದಕ್ಕೆ 1.5 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, 3 ಟೇಬಲ್ ಸ್ಪೂನ್ ಧನಿಯಾ ಹುಡಿ, 1/4 ಟೇಬಲ್ ಸ್ಪೂನ್ ಅರಿಶಿನ ಹುಡಿ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಟನ್ ಸಾಂಬಾರ್ಗೆ ಖಾರ ಸ್ವಲ್ಪ ಕಡಿಮೆನೆ ಇರ್ಬೇಕು. ಚಿಕನ್ ಸಾಂಬಾರ್ಗಾದ್ರೆ ಸ್ವಲ್ಪ ಖಾರ ಇದ್ರೂನು ನಡೆಯುತ್ತೆ. ಮಟನ್ ಸಾಂಬಾರ್ಗೆ ಖಾರಕ್ಕಿಂತ 1 ಚಮಚ ಜಾಸ್ತಿ ಧನಿಯಾ ಹುಡಿನ ಸೇರಿಸ್ಬೇಕು. 1 kg ಮಟನ್ಗೆ 1 ಇಡೀ ಕಾಯಿನ ಹೆಚ್ಚಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. 1 kg ಮಟನ್ಗೆ 1 ತೆಂಗಿನಕಾಯಿ ಸಾಕಾಗುತ್ತೆ. ಇವಾಗ ಈ ಮಿಶ್ರಣನ ರುಬ್ಬಿಟ್ಕೊಳ್ಳಿ. ಬೇಯಿಸೋದಿಕ್ ಇಟ್ಕೊಂಡಿರೋ ಮಟನ್ ಬೇದಿದ್ಯೋ ಇಲ್ವೋ ಅಂತ ಕೈಯಿಂದ ಮುಟ್ ನೋಡಿ. ಇವಾಗ ಮಟನ್ ಬೆಂದಿದೆ. ಇವಾಗ ರುಬ್ಬಿಟ್ಕೊಂಡಿರೋ ಮಿಶ್ರಣದಲ್ಲಿ ಸ್ವಲ್ಪ ಪ್ರಮಾಣನ ಎತ್ತಿಟ್ಕೊಂಡು ಉಳ್ದಿರೋ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಮಟನ್ಗೆ ಸೇರ್ಸ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಮಿಶ್ರಣನ ಸೇರ್ಸ್ಕೊಂಡಾದ್ಮೇಲೆ ಸಾಂಬಾರ್ಗೆ ಬೇಕಾಗೋ ಅಷ್ಟು ನೀರ್ ಸೇರ್ಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಆವಾಗ್ಲೇ ಮಟನ್ ಬೇಯಿಸೋದಿಕ್ಕೂ ಉಪ್ಪು ಹಾಕಿದೀವಿ. ಇವಾಗ ಸ್ವಲ್ಪ ಮಾತ್ರನೇ ಉಪ್ಪು ಹಾಕೊಳ್ಳಿ. ರುಚಿ ನೋಡಿ ಬೇಕಾದ್ರೆ ಮತ್ತೆ ಸೇರಿಸ್ಕೊಳ್ಳಿ. ಇವಾಗ ಇದಕ್ಕೆ ಪ್ಲೇಟ್ ಮುಚ್ಚಿ ಕುದಿಯೋದಿಕ್ ಬಿಡೋಣ. ಇವಾಗ ಅವಾಗ್ಲೇ ಹುರಿಯೋದಿಕ್ ತಗೊಂಡಿರೋ ಬಾಂಡ್ಲೆನೆ ತಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಹೆಚ್ಚಿಟ್ಟಿರೋ ಈರುಳ್ಳಿನ ಸೇರ್ಸ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಎಣ್ಣೆಲಿ ಫ್ರೈ ಆಗಿದೆ. ಇದ್ರಲ್ಲೇನೆ ಸ್ವಲ್ಪ ತಗೊಂಡು ಸಾಂಬಾರ್ಗೆ ಸೇರ್ಸ್ಕೊತಾ ಇದ್ದೀನಿ. ಇವಾಗ ಅವಾಗ್ಲೇ ಎತ್ತಿಟ್ಕೊಂಡಿದ್ನಲ್ಲ ಸ್ವಲ್ಪ ಮಸಾಲೆನ, ಅದನ್ನ ಉಳ್ದಿರೋ ಒಗ್ಗರಣೆಗೆ ಸೇರ್ಸ್ಕೊತಾ ಇದ್ದೀನಿ. ಈಗ ಸಾಂಬಾರು ಕುದ್ದಿದೆ. ಇದ್ರಿಂದ ಪೀಸ್ ನ ಬೇರೆ ಮಾಡ್ಕೊಂಡು ಈ ಬಾಂಡ್ಲಿಲಿ ಮಸಾಲೆ ಇಟ್ಕೊಂಡಿದ್ದೀನಲ್ಲ ಇದಕ್ಕೆ ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಎಲ್ಲಾ ಪೀಸ್ಗೂ ಮಸಾಲೆ ಹತ್ತಿ ತಿನ್ನುವಾಗ ತುಂಬಾನೇ ರುಚಿಯಾಗಿರುತ್ತೆ. ಇವಾಗ ರುಚಿ ನೋಡ್ಕೊಂಡು ಸ್ವಲ್ಪ ಬೇಕು ಅಂದ್ರೆ ಉಪ್ಪು ಹಾಕೊಳ್ಳಿ. ನನ್ಗೆ ಉಪ್ಪು ಸರಿಯಾಗಿದೆ, ನಾನು ಉಪ್ಪು ಹಾಕೋತಾ ಇಲ್ಲ. ಇವಾಗ ಮಟನ್ ಸಾಂಬಾರ್ ಮತ್ತೆ ಮಟನ್ ಗ್ರೇವಿ ಎರಡು ಕೂಡ ರೆಡಿ ಆಗಿದೆ. ಇದಿರಲ್ಲ ಮಟನ್ ಮಸಾಲೆ ಎಲ್ಲ ಹೀರ್ಕೊಂಡು ಎಷ್ಟ್ ಚೆನ್ನಾಗಿ ಗ್ರೇವಿ ಆಗಿದೆ ಅಂತ. ಮಟನ್ ಸಾಂಬಾರ್ ಯಾವಾಗ್ಲೂನು ದಪ್ಪ ಇದ್ರೇನೆ ಚೆನ್ನಾಗಿರುತ್ತೆ, ತೆಳುವಾಗಿದ್ರೆ ಮಟನ್ ಸಾಂಬಾರ್ ರುಚಿ ಇರಲ್ಲ. ಕಡುಬು, ಚಪಾತಿ, ಅನ್ನದ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ. ಈ ಮಟನ್ ಸಾಂಬಾರ್ ಮತ್ತೆ ಮಟನ್ ಗ್ರೇವಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.